ಹುಟ್ಟಿದ್ದು ತಮಿಳುನಿಂದಲೇ ಎಂದು ಹೇಳಿಕೆ ನೀಡಿರುವ ನಟ ಕಮಲ್ ಹಾಸನ್ ಕ್ರಮ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಚಿಕ್ಕಬಳ್ಳಾಪುರದಲ್ಲಿ ಇಂದು ಪ್ರತಿಭಟನೆ ನಡೆಸಿದವು. ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡಿರುವ ಜೊತೆಗೆ ಕ್ಷಮೆ ಕೇಳದೆ ಉದ್ದಟತನ ಪ್ರದರ್ಶಿಸುತ್ತಿರುವ ಕಮಲ್ ಹಾಸನ್ ಚಿತ್ರ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಬಿಡುಗಡೆಯಾಗಬಾರದು ಎಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು. ಅಲ್ಲದೆ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಜೊತೆಗೆ ಆತನ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿ ಕನ್ನಡ ಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಕಮಲ್ ಹಾಸನ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕರವೇ ಕಾರ್ಯಕರ್ತರು ಈ ವೇಳೆ ಮಾತನಾಡಿ, ಕನ್ನಡ ಚಿತ್ರೋದ್ಯಮ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡದಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ದುರಾಂಕಾರಿ ಕಮಲ್ ಹಾಸನ್ ವಿರುದ್ಧವಾಗಿ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಚಿಕ್ಕಬಳ್ಳಾಪುರ ಏನು ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದೀರಿ. ಕಾರಣ ಇಷ್ಟೇ, ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ನೀಡಿ ಕರ್ನಾಟಕದ ಎಲ್ಲ ಕನ್ನಡಿಗರು ತಲೆ ತಗ್ಗಿಸುವಂಥ ಒಂದು ಹೇಳಿಕೆಯನ್ನು ನೀಡ್ತಾರೆ. ಅದು ತಮಿಳಿಂದ ಕನ್ನಡ ಹುಡ್ತು ಅಂತ. ಕಮಲ್ ಹಾಸನ್ಗೆ ನಿಜವಾದಂಥ ಇತಿಹಾಸ ಗೊತ್ತಿಲ್ಲ. ಕಮಲ್ ಹಾಸನ್ ಅದು ಯಾವ ರೀತಿ ಇಷ್ಟು ವರ್ಷಗಳ ಚಿತ್ರಗಳನ್ನು ಮಾಡಿಕೊಂಡು ಈ ಕರ್ನಾಟಕದಲ್ಲಿರುವಂಥ ಎಲ್ಲ ನೆಟ್ಟರು, ಈ ತಮಿಳುನಾಡಲ್ಲಿರೋರು, ಇಡೀ ದೇಶದಲ್ಲಿರೋರು ಎಲ್ಲರೂ ಒಂದು ಕಡೆ ಕ್ರಿಕೆಟನ್ನು ಆಡ್ತಾರೆ. ಇಂಥ ಬಾಂಧವ್ಯ ಇರುವಂಥ ಭಾರತ ದೇಶದಲ್ಲಿ ಕಮಲ್ ಹಾಸನ್ ಒಬ್ಬ ಕಿಡಿಗೇಡಿ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದು ನಿಜವಾಗಲೂ ಕನ್ನಡಿಗರ ಒಂದು ಅವಮಾನ ಕನ್ನಡಿಗರಿಗೆ ಆಗೋ ರೀತಿ ಕೊಟ್ಟಿದ್ದಾನೆ. ಅದರಿಂದ ನಾವು ಕಮಲ್ ಹಾಸನ್ನ ಚಿತ್ರವನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಬಿಡುಗಡೆ ಆಗಬಾರ್ದು, ದಗ್ ಲೈಫು. ಮತ್ತು ಕಮಲ್ ಹಾಸನ್ನು ಕರ್ನಾಟಕಕ್ಕೆ ಬರ್ದಂಗೆ ಸರ್ಕಾರ ದಿಗ್ಬಂಧನ ಇರಬೇಕು, ಕನ್ನಡಿಗರ ಪರವಾಗಿರುವಂಥ ಸರ್ಕಾರ ಆದರೆ ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯನ ಮಾಡ್ತಾಯಿದ್ದೀವಿ. IPL ಗೆದ್ದಿರೋ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಒಂದು ಶೀಲ್ಡು ನನಗಲ್ಲ, ಇಡೀ ಕನ್ನಡಿಗರು ಸಲ್ಲು ಅಂತ ಕೀರ್ತಿಯನ್ನು ಮಾತನ್ನು ಹೇಳಿದ್ದಾರೆ. ಆದರೆ ಇವನೇ ಕರ್ನಾಟಕ ಜನತೆಯಿಂದ ಬೇಕಾದಷ್ಟು ಕೋಟಿ 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 ಇವನ ಚಿತ್ರಗಳು ಪ್ರದರ್ಶನ ಮಾಡಿ ಕನ್ನಡಿಗರ ಹಣ ಲೂಟ್ ಹೊಡೆದಂಥ ಒಬ್ಬ ಕಮಲ್ ಹಾಸನ್ನು ಕನ್ನಡಿಗರಿಗೆ 7 ಕೋಟಿ ಕನ್ನಡಿಗರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ದಾನೆ. ಅವನ್ನ ಜೈಲಿಗೆ ಹಾಕಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಇದು ಅವನ ಹೇಳಿಕೆ ಈ ಕೂಡಲೇ ಹಿಂಪಡಿಬೇಕು ಅಂತ ವಾರದಿಂದ ಎಲ್ಲ ಹಿರಿಯರು ಕೇಳ್ಕೊತಾ ಇದ್ರು. ಅವನಿಗೆ ಎಷ್ಟು ದುರಾಂಕಾರ ಇದ್ದರೆ ಅವನ ಹೇಳಿಕೆಯನ್ನು ವಾಪಸ್ ತಗೋತಾ ಇಲ್ಲ, ಕ್ಷಮೆ ಕೇಳ್ತಾ ಇಲ್ಲ. ಆದರೂ ಕೂಡ ಫಿಲಿಮ್ ಚೇಂಬರ್ಗೆ ಏನೋ ಲೆಟ್ರ್ ಬರೆದವನಂತೆ. ಬರೀ ಲೆಟ್ರ್ ಬರೆದು ಕಣ್ಣೋರ್ಸೋ ಅಂತ ಕುತಂತ್ರ ಮಾಡಿದ್ರೆ ಸಾಕಾಗಲ್ಲ. ಈಗಾಗಲೇ ಸ್ನೇಹಿತರು ಹೇಳ್ದಂಗೆ ಅವನು ಕರ್ನಾಟಕ ಕಾಲಿಡಕ್ಕೆ ಬಿಡಲ್ಲ. ನಾವು ಅವನದು ಯಾವುದೇ ಚಿತ್ರದಲ್ಲಿ ಪ್ರದರ್ಶನಕ್ಕೆ ಅವನ ಚಿತ್ರಗಳನ್ನ ಬಹಿಷ್ಕಾರ ಹಾಕ್ತೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.